ಆಗಿನ ಕಾಲದ ಬೆಂಗಳೂರಲ್ಲಿ ಆಡಳಿತವನ್ನ ನಡೆಸೋಕೆ ಯಾವುದೇ ಆದಂತಹ ಸರಿಯಾದ ಕಟ್ಟಡ ಇರಲಿಲ್ಲ. ಆಗಿನ ಮುಖ್ಯಮಂತ್ರಿ ಆದಂತಹ ಕೆಂಗಲ್ ಹನುಮಂತಯ್ಯ ಒಂದು ಕಟ್ಟಡ ಕಟ್ಟಬೇಕು ಅನ್ಕೊಂತಾರೆ. ಅದೇ ಸಮಯಕ್ಕೆ ಒಂದು ಕೆಲಸದ ಮೇರೆಗೆ ಕರ್ನಾಟಕಕ್ಕೆ ಒಂದು ವಿದೇಶಿ ಆಯೋಗ ಬರುತ್ತೆ. ಅವ್ರ ಹತ್ರ ನಮ್ಮ ಹನುಮಂತಯ್ಯ, ನಾವು ಹೀಗೆ ಒಂದು ಆಡಳಿತಾರೂಢ ಕಟ್ಟಡ ಕಟ್ಟಬೇಕು ಅಂತ ಅನ್ಕೊಂಡಿದೀವಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಅದು ಕುರ್ಕೊಂಡು ಫಾರಿನರ್ಸ್ಗಳು ನಿಮ್ಮ ಹತ್ರ ಇರುವ ಬಿಲ್ಡಿಂಗ್ಸ್ ಎಲ್ಲ ನಮ್ಮ ಶೈಲಿದೆ, ನೀವೇನು ಕರ್ತೀರಾ ಅಂತ ಅವಮಾನ ಮಾಡಿಬಿಡ್ತಾರೆ. ಅಂದು ಅವಮಾನದಿಂದ ನೊಂದಂತಹ ಹನುಮಂತಯ್ಯ ಒಂದು ಪ್ರತಿಜ್ಞೆ ಮಾಡ್ತಾರೆ. ನೀವು ಫಾರಿನರ್ಸ್ಗಳು ಕೂಡ ಕಣ್ಣು ಬಿಟ್ಕೊಂಡು ನೋಡೋ ಥರ ಒಂದು ಸೌಧವನ್ನು ಕಟ್ಟೆ ಕರ್ತೀವಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಆ ಪ್ರತಿಜ್ಞೆಯ ಫಲವೇ ನಾವೆಲ್ಲರೂ ಈಗ ನೋಡ್ತಿರುವಂತಹ ಭವ್ಯವಾದ ವಿಧಾನಸೌಧ.